ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸುಧಾಚಾರ್ಯ. ನಮ್ಮ ಜೆಮ್ ವೈಬ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಿರೋದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ. ಸೊ ಎಲ್ಲ ಬಾಯ್ಸ್ ಅಲರ್ಟ್ ಆಗಿ, ಗರ್ಲ್ಸ್ ಎಲ್ಲ ಇದಕ್ಕೆ ಕಮೆಂಟ್ ಮಾಡಿ. ನೀವು ಯಾರಾದರೂ ನಿಮ್ಮ ಫ್ರೆಂಡ್ ಅಥವಾ ಬೆಸ್ಟ್ ಫ್ರೆಂಡ್ ಅಥವಾ ಕ್ರಶ್ ಯಾರನ್ನಾದ್ರೂ ಇಷ್ಟಪಡ್ತಾ ಇದ್ರೆ ಅವರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಲಿವರ್ಟ್ ಅಂತ ಹೇಗೆ ಕಂಡುಹಿಡಿಯೋದು? ಅವಳು ನಿಮ್ಮನ್ನ ಇಷ್ಟಪಡ್ತಾ ಇದ್ರೆ ನಿಮಗೆ ಗೊತ್ತಾಗಬೇಕಲ್ಲ. ಸೊ ಡೈರೆಕ್ಟ್ ಹೇಳೋಕ್ಕಾಗ್ತಾ ಇರಲ್ಲ. ಅದು ಹೇಗೆ ವೇ ಆಫ್ ಟಾಕಿಂಗಲ್ಲೇ ಗೊತ್ತಾಗುತ್ತೆ ಯಾರು ಇಷ್ಟಪಡ್ತಾ ಇದ್ದಾರೆ, ಯಾರು ಇಷ್ಟಪಡ್ತಾ ಇಲ್ಲ ಅಂತ. ಸೊ ಇಷ್ಟಪಡದೇ ಇರೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟಪಡ್ತಾ ಇದ್ದಾರೆ ಅಂತ ಯಾವೆಲ್ಲ ಸೂಚನೆಯಿಂದ ಗೊತ್ತಾಗತ್ತೆ. ಸೊ ಫಸ್ಟ್ ಒಂದನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅವಳು ನಿಮ್ಮ ಸ್ಲ್ಯಾಂಗನ್ನು ಕಾಪಿ ಮಾಡ್ತಾ ಇರ್ತಾಳೆ. ಅಂದರೆ ನೀವೇನು ಮಾತಾಡ್ತೀರೋ, ನಿಮ್ದು ಯಾವುದಾದ್ರೂ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸ್ಲ್ಯಾಂಗ್ ಇರ್ಬೋದು ನಿಮ್ಮದು, ಆ ಸ್ಲ್ಯಾಂಗನ್ನು ಕಾಪಿ ಮಾಡಿ ನಿಮ್ಮ ಥರನೇ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಸೊ ಇದು ಒಂದನೇ ಸೂಚನೆ. ನೀವು ಹೇಳಿದ್ದನ್ನು ಏನಾದರೂ ತಪ್ಪನ್ನ ಕಂಡುಹಿಡಿದು ಅಥವಾ ನೀವು ಹೇಳಿದ್ದು ಸ್ಲ್ಯಾಂಗ್ ಯಾವುದಾದ್ರೂ ಅವಳಿಗೆ ಇಷ್ಟ ಆಗಿದ್ರೆ ಅದನ್ನು ಮಿಮಿಕ್ ಮಾಡೋದು, ಮತ್ತೆ ಮತ್ತೆ ಹೇಳೋದು ಎಲ್ಲ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ನೀವು ಮಾತಾಡ್ತಾ ಇರೋದನ್ನ ಅವಳಿಗೆ ಗೊತ್ತಿಲ್ಲದೆ ಅವರು ಸುಮಾರು ವರ್ಡ್ಸನ್ನು ಕಾಪಿ ಮಾಡಿರ್ತಾರೆ. ನೀವು ಬೇಕಾದರೆ ಅಬ್ಸರ್ವ್ ಮಾಡಿ. ನೀವೇನಾದರೂ ಯೂನಿಕ್ ಆಗಿ ಏನಾದರೂ ಹೇಳ್ತಾ ಇರೋದನ್ನ ಅವರು ಕಾಪಿ ಮಾಡಿ ಅದನ್ನೇ ಹೇಳ್ತಾ ಇರ್ತಾರೆ. ಸೊ ಎಲ್ಲಾದರೂ ಹೊರಗಡೆ ಹೋದಾಗ, ತಿನ್ನೋದಕ್ಕೆ ಎಲ್ಲಾದರೂ ಹೋದಾಗ ನಾನು ಪೇ ಮಾಡ್ತೀನಿ ಅಂತ ಹೇಳ್ಕೊಂಡು ಮುಂದೆ ಬರ್ತಾರೆ. ಸೊ ಅವಳೇ ಪೇ ಮಾಡೋದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ರೆಡಿಯಾಗಿರ್ತಾರೆ. ಸೊ ಆವಾಗ ಅನ್ಕೋಬೋದು ಶಿ ಲೈಕ್ಸ್ ಯು ಅಂತ. ಮೂರನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅವರ ಫ್ರೆಂಡ್ಸಿಗೆ ನಿಮ್ಮ ಬಗ್ಗೆ ಗೊತ್ತಿರುತ್ತೆ, ನಿಮ್ಮ ನೇಮ್ ನೀವೇನು ಅಂತ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಅವ್ರವ್ರ ಫ್ರೆಂಡ್ಸ್ ಜೊತೆಗೆ ನಿಮ್ಮ ವಿಷಯನೆಲ್ಲ ಶೇರ್ ಮಾಡಿರ್ತಾಳೆ. ಸೊ ನಿಮ್ಮ ಬಗ್ಗೆ ಹೇಳಿರ್ತಾಳೆ. ಸೊ ಯಾವಾಗಲಾದರೂ ಅಚಾನಕ್ಕಾಗಿ ನೀವು ಅವರ ಫ್ರೆಂಡ್ಸ್ ಎದುರುಗಡೆ ಹೋದಾಗ ಅವರಿಗೆ ಗೊತ್ತಿಲ್ಲದಂತೆ ಅವರು ಆಶ್ಚರ್ಯದಿಂದ ನೋಡ್ತಾರೆ ನಿಮ್ಮನ್ನು. ಸೊ ನಿಮಗೆ ಗೊತ್ತಾಗುತ್ತೆ ಅವಾಗ ಅವಳ ಫ್ರೆಂಡ್ಸಿಗೂ ಕೂಡ ನೀವು ಗೊತ್ತಿದ್ದೀರಿ ಅಂತ. ನಾಲ್ಕನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅವಳು ನಿಮ್ಮ ಸ್ಟೋರೀಸ್ನ ಎಲ್ಲದನ್ನು ಕೂಡ ಮಿಸ್ ಮಾಡದೆ ನೋಡ್ತಾಳೆ. ಯಾವುದನ್ನು ಕೂಡ ಮಿಸ್ ಮಾಡಲ್ಲ. ಅವಳೇ ಮೊದಲನೇ ಫಸ್ಟ್ ಪರ್ಸನ್ ಆಗಿರ್ತಾಳೆ ಆಲ್ಮೋಸ್ಟ್ ಯಾವಾಗಲೂ ಕೂಡ ಸ್ಟೋರಿ ನೋಡುವಂಥದ್ದು. ಸೊ ಫಸ್ಟ್ ಅನ್ನೋದಕ್ಕಿಂತ ಯಾವಾಗಲೂ ಮಿಸ್ ಮಾಡದೆ ನೋಡ್ತಾಳೆ. ನಿಮ್ಮ ಮೆಸೇಜ್ಗೆ, ನಿಮ್ಮ ಕಮೆಂಟ್ಗೆ, ನೀವು ಕಳಿಸಿರೋ ಅಂಥ ಎಲ್ಲದಕ್ಕೂ ಕೂಡ, ಪೋಸ್ಟ್ಗೆ ಎಲ್ಲದಕ್ಕೂ ಕೂಡ ಎಮೋಜಿಸ್ನ, ಕಮೆಂಟ್ನ ಪಾಸ್ ಮಾಡ್ತಾ ಇರ್ತಾಳೆ. ಯಾವುದನ್ನು ಕೂಡ ಮಿಸ್ ಮಾಡಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಐದನೇದು, ಸೊ ಅವಳು ಯಾವಾಗಲೂ ಕೂಡ ನಿಮ್ಮನ್ನ ರೋಸ್ಟ್ ಮಾಡ್ತಿರ್ತಾಳೆ, ನಿಮ್ಮನ್ನ ಜೋಕ್ ಮಾಡ್ತಾ ಇರ್ತಾಳೆ. ಸೊ ನಿಮ್ಮನ್ನ ಕಾಲು ಎಳಿತಾ ಇರ್ತಾಳೆ. ಅದಕ್ಕೆ ಆವಾಗ ಅರ್ಥ ಮಾಡ್ಕೋಬೋದು ಶಿ ಲೈಕ್ಸ್ ಯು ಅಂತ. ಸೊ ಅವಳಿಗೆ ಕಾಲು ಎಳೆದು ಮತ್ತು ರೋಸ್ಟ್ ಮಾಡಿ ಮಜಾ ತಗೊಳ್ಳೋದ್ರಲ್ಲಿ ತುಂಬ ಖುಷಿ ಸಿಗುತ್ತೆ. ಸೊ ನಿಮ್ಮನ್ನ ಕೂಡ ನಗಿಸೋದು ಕೂಡ ಅದರಲ್ಲೂ ಕೂಡ ಕಂಫರ್ಟೇಬಲ್ ಆಗಿರ್ತಾಳೆ. ಸೊ ನಿಮ್ಮನ್ನ ರೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಜೊತೆ ತುಂಬ ಕಂಫರ್ಟೇಬಲ್ ಇದ್ದಾರೆ ಅಂತ ಅನ್ಕೋಬೋದು. ಈ ಎಲ್ಲ ಸೂಚನೆಗಳಿದ್ರೆ ಅವಳು ನಿಮ್ಮನ್ನ ಲೈಕ್ ಮಾಡ್ತಿದ್ದಾಳೆ ಅಂತ. ಈ ಥರ ಸೈನ್ ಇರೋರು ನಿಮ್ಗೆ ಯಾರಾದರೂ ಗೊತ್ತಿದ್ದಾರಾ? ಹಾಗಾದರೆ ಎಸ್ ಆದರೆ ಎಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇನ್ನೊಂದು ಒಳ್ಳೆ ಟಾಪಿಕ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.